सभी नंबर 1 तो नहीं जाएंगे। ಎಲ್ಲರೂ ನಂಬರ್ 1 ಅಂತೂ ಹೋಗೋದಿಲ್ಲ. तो ये ह्यूमन रेस है। ಮತ್ತೆ ಇದು ಹ್ಯೂಮನ್ ರೇಸ್ ಆಗಿದೆ. तुम चाहते तो हम जल्दी शिव बाबा के गले में पिरो जावे। ನೀವಂತೂ ಇಷ್ಟಪಡ್ತೀರಾ ನಾವು ಬೇಗ ಶಿವಬಾಬಾರವರ ಕೊರಳಲ್ಲಿ ಪಿರೋಹಿತರಾಗಬೇಕು ಅಂತ, गले का हार बन जावे। ಕೊರಳಿನ ಹಾರ ಆಗಬೇಕು ಅಂತ. तो फिर उनको उतना प्रीति से याद भी करना पड़े ना। ಮತ್ತೆ ಅವ್ರನ್ನ ಅಷ್ಟು ಪ್ರೀತಿಯಿಂದ ನೆನಪು ಸಹ ಮಾಡಬೇಕಾಗಿದೆ ಅಲ್ವಾ? कितना प्रीति से? ಎಷ್ಟು ಪ್ರೀತಿಯಿಂದ? मेरा तो एक शिव बाबा, दूसरा न कोई। फिर ನನ್ಗಂತೂ ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ. दूसरे किसी को गले नहीं लगा सकते। ಮತ್ತೆ ಬೇರೆ ಯಾರನ್ನು ಆಲಿಂಗನೆ ಮಾಡ್ಲಿಕ್ಕೆ ಆಗಲ್ಲ. इतनी प्रीति से याद करना पड़े ना। ಅಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಅಲ್ವಾ? तो सारा मदार प्रीति बुद्धि बनने पर है। ಮತ್ತೆ ಎಲ್ಲ ಡಿಪೆಂಡ್ ಯಾವ ಮಾತಿನ ಮೇಲಿದೆ? ಪ್ರೀತಿ ಬುದ್ಧಿ ಆಗೋದ್ರ ಮೇಲಿದೆ. माया फिर ऐसा विघ्न डालती है ಮಾಯೆ ಮತ್ತೆ ಆ ರೀತಿ ವಿಘ್ನವನ್ನ ಹಾಕುತ್ತೆ, जो एकदम रेस से बाहर निकाल देती। ಅದು ಏಕ್ದಮ್ ನಿಮ್ಮನ್ನ ರೇಸ್ನಿಂದ ಹೊರಗಡೆ ತೆಗೆದ್ಬಿಡುತ್ತೆ. तो तुम्हारी भी ह्यूमन रेस है। ನಿಮ್ದು ಸಹ ಹ್ಯೂಮನ್ ರೇಸ್ ಆಗಿದೆ. तुम्हारी मन रूपी घोड़ों की दौड़ है। ನಿಮ್ದು ಮನ್ ರೂಪಿ ಕುದುರೆಯ ಆಟ ಆಗಿದೆ. इसमें तो बेहद की घोड़दौड़ की बात है। ಇದರಲ್ಲಂತೂ ಬೇಹದ್ದಿನ ಕುದುರೆ ಸವಾರಿಯ ಮಾತಾಗಿದೆ. हर एक का बुद्धि योग जाता है बाबा के पास। ಪ್ರತಿಯೊಬ್ಬರ ಬುದ್ಧಿಯೋಗ ಹೋಗುತ್ತೆ ಬಾಬಾನ ಹತ್ರ. हम बाबा के पास पहले पहुंचे। ನಾವು ಬಾಬಾನ ಹತ್ರ ಮೊದಲು ತಲುಪಬೇಕು ಅಂತ. अरे पहले पहुंचेंगे? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಮೊದಲು ತಲುಪ್ತೀರಾ? हाँ याद करो तो पहले पहुंचेंगे। ಹಾ, ನೆನ್ಪು ಮಾಡಿದ್ರೆ ಮೊದಲು ತಲುಪ್ತೀರಾ. देखो ये स्टूडेंट्स को ये भी तो डराया जाता है ना। ಮತ್ತೆ ನೋಡಿ, ಸ್ಟೂಡೆಂಟ್ಗಳಿಗೆ ಈ ರೀತಿನೂ ಸಹ ಭಯ ತೋರಿಸ್ಬೇಕಾಗತ್ತೆ ಅಲ್ವಾ? कि बरोबर दौड़ी तुम्हारी बुद्धि योग की है। ಖಂಡಿತವಾಗಿ ಓಡೋದೇನಿದೆ ಆಟ, ಇದು ನಿಮ್ದು ಬುದ್ಧಿಯೋಗದ್ದೇ ಆಗಿದೆ. जितना जो कोशिश करेगा वो पहले पहुंचेगा। ಯಾರೆಷ್ಟು ಪ್ರಯತ್ನ ಮಾಡ್ತಾರೋ ಅವ್ರು ಮೊದಲು ತಲುಪ್ತಾರೆ. पहले रुद्रमाला में पिरोए जाएंगे, फिर ಮೊದಲು ರುದ್ರಮಾಲೆಯಲ್ಲಿ ಪಿರೋಹಿತರಾಗಬೇಕಾಗುತ್ತೆ, पहले विजय माला में जाएंगे, ಆಮೇಲೆ ಮತ್ತೆ ವಿಜಯ ಮಾಲೆಯಲ್ಲಿ ಹೋಗ್ತಾರೆ. और ये भी अश्वों की रेस है। ಮತ್ತೆ ಇದು ಸಹ ಕುದುರೆಯ ರೇಸ್ ಆಗಿದೆ. मन बुद्धि को ही अश्व कहा जाता है। ಮನ ಬುದ್ಧಿಗೆ ಕುದುರೆ ಅಂತ ಹೇಳಲಾಗುತ್ತೆ. तो इसमें अगर जो अच्छी तरह से बिन करके दिखाएं ಮತ್ತೆ ಯಾರು ಇದರಲ್ಲಿ ತುಂಬಾ ಚೆನ್ನಾಗಿ ಗೆದ್ಬಿಟ್ಟು ತೋರಿಸ್ತಾರೆ, तो कौन से वंश के मालिक बन सकते हैं? ಮತ್ತೆ ಅವ್ರು ಯಾವ ವಂಶದ ಮಾಲೀಕರಾಗಬಹುದಾಗಿದೆ? कुरियां तो ब्राह्मणों की 9 हैं। ಬ್ರಾಹ್ಮಣರಲ್ಲಂತೂ 9 ಪ್ರಕಾರದ ಬ್ರಾಹ್ಮಣರಿದ್ದಾರೆ. लेकिन जो अच्छी तरह से रेस करते हैं ಆದ್ರೆ ಯಾರು ಒಳ್ಳೆ ರೀತಿಯಿಂದ ರೇಸ್ ಮಾಡ್ತಾರೆ वो सूर्यवंशी कुरी के मालिक बन जाते हैं। ಅವರು ಸೂರ್ಯವಂಶಿ ಕುಲದ ಮಾಲೀಕರಾಗಿ ಹೋಗ್ತಾರೆ. ये रेस कितनी बड़ी है। ಈ ರೇಸ್ ಎಷ್ಟು ದೊಡ್ಡದಾಗಿದೆ. इसको कहा जाता है अश्वों की रेस। ಇದಕ್ಕೆ ಹೇಳಲಾಗುತ್ತೆ ಕುದುರೆಯ ರೇಸ್. क्योंकि नाम भी है ना, राजस्व अश्वमेध यज्ञ। ಯಾಕೆಂದ್ರೆ ಹೆಸರು ಸಹ ಇದೆ ಅಲ್ವಾ, ರಾಜಸ್ವ ಅಶ್ವಮೇಘ ಅವಿನಾಶಿ ಯಜ್ಞ ಅಂತ. स्व का राज्य लेने वाला, ಸ್ವ ಇಂದ ರಾಜ್ಯವನ್ನು ತಗೊಳ್ಳೋಂಥವ್ರು, और मन रूपी घोड़े को हवन करने वाला यज्ञ। ಮತ್ತೆ ಮನ್ ರೂಪಿ ಕುದುರೆಯನ್ನ ಹವನ ಮಾಡುವಂತ ಯಜ್ಞ ಆಗಿದೆ. इच्छा मात्रम अविद्या होना है। ಇಚ್ಛಾ ಮಾತ್ರ ಅವಿದ್ಯೆ ಆಗ್ಬೇಕಾಗಿದೆ.
कोई भी संकल्प विकल्प नहीं। ಯಾವುದೇ ಸಂಕಲ್ಪ ವಿಕಲ್ಪಗಳು ಇಲ್ಲ. आत्मा ज्योति बिंदु स्वरूप में टिक जाए। ಆತ್ಮ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗಬೇಕು. और कोई भी संकल्प नहीं। ಮತ್ತೆ ಬೇರೆ ಯಾವುದೇ ಸಂಕಲ್ಪ ಇಲ್ಲ. निसंकल्प, ನಿಸ್ಸಂಕಲ್ಪಿ ಆಗಬೇಕು. उसे कहते हैं निराकारी, निर्विकारी, निरहंकारी। ಅದಕ್ಕೆ ಹೇಳಲಾಗುತ್ತೆ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಅಂತ. ಇಲ್ಲಂತೂ ಕುದುರೆಗಳ ರೇಸ್ ನಡೀತಾ ಇದೆ. ಯಾವ ರೀತಿಯಲ್ಲಿ ಕುದುರೆಯ ರೇಸ್ ನಡೆಯುತ್ತೆ ಅದೇ ರೀತಿ ಇಲ್ಲೂ ಸಹ ಆತ್ಮರೂಪಿ ಕುದುರೆಗಳಾಗಿದೆ. ಮನ್ಬುದ್ಧಿ ರೂಪಿ ಆತ್ಮಗಳಾಗಿದ್ದಾರೆ. ಅವರು ಪುರುಷಾರ್ಥದ ಆಟದಲ್ಲಿ ಓಡ್ತಾ ಇದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಓಡ್ತಾ ಇದ್ದಾರೆ, ಮತ್ತೆ ನಾಳೆ ನಿಂತೋಗ್ಬಿಡ್ತಾರೆ. ಈ ರೀತಿ ಯಾಕಾಗುತ್ತೆ? ಇವತ್ತು ತುಂಬಾ ಚೆನ್ನಾಗಿ ಓಡ್ತಾರೆ ಪುರುಷಾರ್ಥದಲ್ಲಿ, ಮತ್ತೆ ನಾಳೆ ಮತ್ತೆ ಬಿದ್ದೋಗ್ತಾರೆ, ಇಳಿಯುವಂತ ಕಲೆ ಆಗೋಗುತ್ತೆ. ಇದರ ಉತ್ತರ ಈ ರೀತಿ ಇದೆ. 63 ಜನ್ಮದಲ್ಲಿ ಯಾರು ಯಾವ ರೀತಿ ಕರ್ಮವನ್ನ ಮಾಡಿದ್ದಾರೆ, ಒಳ್ಳೆ ಕರ್ಮವನ್ನ ಮಾಡಿದ್ದಾರೆ, ಮತ್ತೆ ಅದರ ರೀಲಿ ಸಂಗಮ ಯುಗದಲ್ಲಿ ತಿರುಗುತ್ತೆ. ಒಳ್ಳೆ ಕರ್ಮದ ಪ್ರತಿಫಲ ಏನಾಗಿರುತ್ತೆ? ಪುರುಷಾರ್ಥ ಚೆನ್ನಾಗಾಗುತ್ತೆ. ಒಂದ್ ವೇಳೆ 63 ಜನ್ಮ ಏನಿದೆ ದ್ವಾಪರ ಕಲಿಯುಗದ ಜನ್ಮ, ಅದರಲ್ಲಿ ಒಂದ್ ವೇಳೆ ನಾವು ದುಶ್ಚಕ್ರವನ್ನ ಮಾಡಿದ್ರೆ, ದುಷ್ಕರ್ಮಗಳನ್ನ ಮಾಡಿದ್ರೆ, ಮತ್ತೆ ಅದ್ರ ರಿಸಲ್ಟ್ ಏನ್ ಬರುತ್ತೆ? ಪುರುಷಾರ್ಥ ಸ್ಲೋ ಆಗೋಗ್ಬಿಡುತ್ತೆ, ನಿಲ್ಲುವಂತ ಕಲೆ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳಿದ್ದಾರೆ ಈ ಡ್ರಾಮಾ ಏನಿದೆ ಇದೆಲ್ಲ ಮಾಡಲ್ಪಟ್ಟಂತದ್ದಾಗಿದೆ, ಇವಾಗೇನು ಹೊಸದಾಗಿ ಮಾಡ್ಲಿಕ್ಕೆ ಆಗಲ್ಲ. ಯಾವ ರೀತಿ ಅಲ್ಲಿ ರೇಸ್ ಇರುತ್ತೆ ಕುದುರೆದೆಲ್ಲ, ಅದೇ ರೀತಿ ಮತ್ತೆ ಇದು ಸಹ ಒಂದು ರೇಸ್ ಆಗಿದೆ ಹ್ಯೂಮನ್ ಕುದುರೆಗಳದ್ದು. बाप आकर के ये रेस कराते हैं। ತಂದೆ ಬಂದ್ಬಿಟ್ಟು ಈ ರೇಸ್ ಮಾಡಿಸ್ತಾರೆ. कब होगी? ಯಾವಾಗ ಆಗುತ್ತೆ? ये ह्यूमन अश्वों की रेस, ಈ ಹ್ಯೂಮನ್ ಕುದುರೆಗಳ ರೇಸ್ ಏನಿದೆ कब होगी? ಇದು ಯಾವಾಗ ಆಗುತ್ತೆ? जब दुनिया में आखिरी विनाश बरपा होगा, ಯಾವಾಗ ಪ್ರಪಂಚದಲ್ಲಿ ಕೊನೆಯ ವಿನಾಶ ಆಗ್ತಾ ಇರುತ್ತೆ, तो इन ह्यूमन अश्वों की रेस होगी। ಅವಾಗ ಈ ಹ್ಯೂಮನ್ ಕುದುರೆಗಳ ರೇಸ್ ನಡೆಯುತ್ತೆ. जो अच्छे से अच्छे मन रूप बुद्धि रूपी घोड़े होंगे, ಯಾರು ತುಂಬಾ ಒಳ್ಳೇದಕ್ಕಿಂತ ಒಳ್ಳೆ ಮಣ್ಣು ಬುದ್ಧಿ ರೂಪಿ ಕುದುರೆಗಳಾಗಿರ್ತಾರೆ, वो तेजी से दौड़ेंगे। ಅವರು ತೀವ್ರಗತಿಯಿಂದ ಓಡ್ತಾರೆ. तो ये आत्माओं की रेस होनी है। ಮತ್ತೆ ಇದು ಆತ್ಮಗಳ ರೇಸ್ ಆಗ್ಬೇಕಾಗಿದೆ. जिसके लिए तुम बाप से योग लगाते हो। ಅದಕ್ಕೋಸ್ಕರ ನೀವು ತಂದೆ ಜೊತೆ ಯೋಗವನ್ನ ಸೇರಿಸ್ತೀರಾ. शिव बाबा के पास भी इलेक्शन होता है। ಶಿವಬಾಬನ ಹತ್ರನೂ ಸಹ ಎಲೆಕ್ಷನ್ ಆಗುತ್ತೆ. उस इलेक्शन में कोई सूर्यवंशी बनते हैं, ಆ ಎಲೆಕ್ಷನ್ ನಲ್ಲಿ ಕೆಲವರು ಸೂರ್ಯವಂಶಿಗಳಾಗ್ತಾರೆ, कोई चंद्रवंशी बनते हैं, कोई क्या बनते हैं। ಕೆಲವರು ಚಂದ್ರವಂಶಿಗಳಾಗ್ತಾರೆ, ಮತ್ತೆ ಇನ್ನು ಕೆಲವರು ಬೇರೆ ಏನಾದ್ರೂ ಆಗ್ತಾರೆ. हर एक के पुरुषार्थ के ऊपर है। ಪ್ರತಿಯೊಬ್ಬರ ಪುರುಷಾರ್ಥದ ಮೇಲಿದೆ. जो जितना सर्विस करेगा, ಯಾರು ಎಷ್ಟು ಸರ್ವಿಸ್ ಮಾಡ್ತಾರೆ,
वो उसी नंबर में जोड़ा जाएगा। ಅವರನ್ನ ಅದೇ ನಂಬರ್ನಲ್ಲಿ ಸೇರಿಸಲಾಗುತ್ತೆ। महाराजा बने, महारानी बने, ಮಹಾರಾಜ ಆಗ್ತಾರೆ, ಮಹಾರಾಣಿ ಆಗ್ತಾರೆ, राजा बने, रानी बने, ರಾಜರಾಗ್ತಾರೆ, ರಾಣಿ ಆಗ್ತಾರೆ, प्रिंस बने, प्रिंसेस बने, ಪ್ರಿನ್ಸ್ ಪ್ರಿನ್ಸಸ್ ಆಗ್ತಾರೆ, दास दासी बने, ಅಥವಾ ದಾಸದಾಸಿಯರೇ ಆಗಲಿ, चांडाल भी बन पड़ते हैं, ಚಾಂಡಾಲರು ಸಹ ಆಗೋಗ್ತಾರೆ, प्रजा वर्ग में आ जाएंगे। ಪ್ರಜಾವರ್ಗದಲ್ಲಿ ಬಂದ್ಬಿಡ್ತಾರೆ। तो हर एक के पुरुषार्थ के ऊपर है। ಮತ್ತೆ ಪ್ರತಿಯೊಬ್ಬರ ಪುರುಷಾರ್ಥದ ಮೇಲಿದೆ। तो वोट मिलने की बात है। ಮತ್ತೆ ಇದು ಓಟ್ ಸಿಗುವಂತ ಮಾತಾಗಿದೆ। जितने तुम वोट बनावेंगे ಎಷ್ಟು ನೀವು ವೋಟ್ ಮಾಡ್ತೀರಾ उतना तुमको अच्छी जगह मिलेगी। ಅಷ್ಟೇ ನಿಮಗೆ ಒಳ್ಳೆ ಸ್ಥಾನ ಸಿಗುತ್ತೆ। तुम बच्चों को जो टिकट चाहे सो ले लो। ನೀವು ಮಕ್ಕಳಿಗೆ ಯಾವ ಟಿಕೆಟ್ ಬೇಕೋ ಅದನ್ನ ತಗೊಂಡ್ಬಿಡಿ। टिकट तो अनेक प्रकार की है। ಟಿಕೆಟ್ ಅಂತೂ ಅನೇಕ ಪ್ರಕಾರದಾಗಿದೆ। बच्चे खुद भी जानते हैं हम टिकट के अधिकारी बन रहे हैं या नहीं। ಮಕ್ಕಳು ಸ್ವಯಂ ಸಹ ತಿಳ್ಕೊಂತಾರೆ ನಾವು ಟಿಕೆಟಿಗೆ ಅಧಿಕಾರಿಗಳಾಗ್ತಾ ಇದೀವೋ ಇಲ್ವೋ ಅಂತ। पुरुषार्थ करना चाहिए नए मकान में जाने का। ಪುರುಷಾರ್ಥವನ್ನ ಮಾಡಬೇಕಾಗಿದೆ ಹೊಸ ಮನೆಯಲ್ಲಿ ಹೋಗ್ಲಿಕ್ಕೋಸ್ಕರ। पुरुषार्थहीन नहीं बनना है। ಪುರುಷಾರ್ಥಹೀನರಾಗಬಾರ್ದು। रेस में पिछाड़ी वाला घोड़ा भी आगे निकल जाता है। ರೇಸ್ನಲ್ಲಿ ಹಿಂದೆ ಇರೋ ಕುದುರೆನೂ ಸಹ ಮುಂದೆ ಬಂದ್ಬಿಡುತ್ತೆ। तो यहाँ भी ऐसे हैं। ಮತ್ತೆ ಇಲ್ಲೂ ಸಹ ಅದೇ ರೀತಿ ಇದೆ। तुम ह्यूमन अश्व हो। ನೀವು ಹ್ಯೂಮನ್ ಕುದುರೆಗಳಾಗಿದ್ದೀರಾ। पुरुषार्थ की दौड़ में दौड़ते हो ना। ಪುರುಷಾರ್ಥದ ಆಟದಲ್ಲಿ ಓಡ್ತೀರಾ ಅಲ್ವಾ। पिछाड़ी वाले बहुत तीखे जा रहे। ಕೊನೆಯಲ್ಲಿರುವಂತವರು ತುಂಬಾ ತೀಕ್ಷ್ಣವಾಗಿ ಮುಂದೆ ಹೋಗ್ತಾ ಇದ್ದಾರೆ। बाप के गले का हार बनना है ತಂದೆ ಕೊರಳಿನ ಹಾರ ಆಗ್ಬೇಕು ಅಂದ್ರೆ तो पुरुषार्थ भी ऐसा तीखा जाने का करना चाहिए। ಮತ್ತೆ ಪುರುಷಾರ್ಥವನ್ನು ಸಹ ಅದೇ ತೀವ್ರಗತಿಯಿಂದ ಮುಂದೆ ಹೋಗುವಂತ ಪುರುಷಾರ್ಥ ಮಾಡಬೇಕಾಗಿದೆ। तुम्हारी दौड़ ही है घर की तरफ। ನಿಮ್ದಂತೂ ಇದು ಓಡಾಟನೇ ಆಗಿದೆ ಮನೆಯ ಕಡೆ। तुम आत्मा रूपी अश्व हो। ನೀವು ಆತ್ಮರೂಪಿ ಕುದುರೆಗಳಾಗಿದ್ದೀರಾ। घर की तरफ दौड़ी में बुद्धि में है कि हम पहले बाप के पास पहुंचे। ಮನೆ ಹತ್ರ ಓಡೋದ್ರಲ್ಲಿ ಬುದ್ಧಿಯಲ್ಲಿದೆ ನಾವು ಮೊದಲು ತಂದೆ ಹತ್ರ ತಲುಪಬೇಕು ಅಂತ। वहाँ पुरानी दुनिया में तो साइकिलों की घोड़ों की रेस होती। ಅಲ್ಲಿ ಆ ಹಳೆ ಪ್ರಪಂಚದಲ್ಲಂತೂ ಸೈಕಲ್ ಇಂದು ಕುದುರೆಗಳದ್ದು ಎಲ್ಲ ರೇಸ್ ನಡೆಯುತ್ತೆ। युद्ध की भी रेस होती है। ಯುದ್ಧದ್ದು ಸಹ ರೇಸ್ ನಡೆಯುತ್ತೆ। तो तुम्हारी युद्ध की रेस की ये रेस है। ಮತ್ತೆ ನಿಮ್ದು ಸಹ ಯುದ್ಧದ ಇದು ರೇಸ್ ಆಗಿದೆ। माया पर जीत पाने की युद्ध है। ಇಲ್ಲಿ ನಿಮ್ದು ಮಾಯೆಯ ಮೇಲೆ ವಿಜಯವನ್ನ ಪಡೀಲಿಕ್ಕೋಸ್ಕರ ಯುದ್ಧ ಆಗಿದೆ। और बाप को याद करने की रेस है। ಮತ್ತೆ ತಂದೆಯನ್ನ ನೆನ್ಪು ಮಾಡುವಂತ ರೇಸ್ ಆಗಿದೆ। बाप को भूला और लगा माया का गोला। ತಂದೆಯನ್ನ ಮರ್ತು ಬಿಟ್ರೆ ಮಾಯೆಯಿಂದ ಪೆಟ್ಟು ಸಿಕ್ಬಿಡುತ್ತೆ। तो जितना हो सके बाप को याद करो। ಮತ್ತೆ ಎಷ್ಟಾಗುತ್ತೋ ಅಷ್ಟು ತಂದೆಯನ್ನ ನೆನ್ಪು ಮಾಡಿ। ये तो दौड़ है। इस राजयोग की दौड़ में ಇದಂತೂ ಓಡೋ ಆಟ ಆಗಿದೆ। ಈ ರಾಜಯೋಗದ ಆಟದಲ್ಲಿ आत्मा की दौड़ है। ಆತ್ಮನ ರೇಸ್ ಆಗಿದೆ। परीक्षा हो और परीक्षा होने के बाद जब रिजल्ट निकले ಯಾವಾಗ ಪರೀಕ್ಷೆ ಆಗುತ್ತೆ, ಪರೀಕ್ಷೆ ಆದ ನಂತರ ಯಾವಾಗ ರಿಸಲ್ಟ್ ಬರುತ್ತೆ, तो जो दौड़ते दौड़ते सबसे आगे निकल जाएं। ಮತ್ತೆ ಯಾರು ಓಡ್ತಾ ಓಡ್ತಾ ಎಲ್ಲರಿಗಿಂತ ಮುಂದೆ ಹೋಗ್ಬಿಡ್ತಾರೆ, बाप के पास पहुंच जाएं। ತಂದೆ ಹತ್ರ ತಲುಪಿಬಿಡ್ತಾರೆ, बाप के दिल में समा जाएं। ತಂದೆ ಹೃದಯದಲ್ಲಿ ಸಮಾಹಿತರಾಗೋಗ್ತಾರೆ। वो नंबर 1 बनेंगे या दूसरे बनेंगे? ಅವ್ರು ನಂಬರ್ 1 ಆಗ್ತಾರ ಅಥವಾ ಬೇರೆಯವ್ರು ಆಗ್ತಾರ? तो नंबर वार है। ಅವರೇ ಆಗ್ತಾರೆ। ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ನಂಬರ್ 1 ಆಗಿದ್ದಾರೆ।
बाबा ने बोला नहीं ये दौड़ है। ಬಾಬಾ ಏನು ಹೇಳಿಲ್ವಾ, ಇದು ಸಹ ಒಂದು ಆಟ ಆಗಿದೆ, ಓಡುವಂಥದ್ದು. जैसे वो दौड़ होती है घोड़ों की, ಯಾವ ರೀತಿ ಅದು ರೇಸ್ ಇರುತ್ತೆ ಕುದುರೆದು, ये भी अश्व है। अश्व अश्व माने घोड़े, मन बुद्धि रूपी घोड़े। ಅದೇ ರೀತಿ ಇದು ಸಹ ಕುದುರೆಗಳಾಗಿದೆ. ಯಾವ ರೀತಿ ಕುದುರೆ? ಮನ್ಬುದ್ಧಿ ರೂಪಿ ಕುದುರೆಗಳಾಗಿದೆ. ये राजयोग की दौड़ लगा रहे हैं। ಎಲ್ಲರೂ ಇಲ್ಲಿ ರಾಜಯೋಗದ ಆಟದಲ್ಲಿ ಓಡ್ತಾ ಇದ್ದಾರೆ, ರೇಸ್ ಮಾಡ್ತಾ ಇದ್ದಾರೆ. कोई जल्दी पहुंचेंगे, कोई बाद में पहुंचेंगे। ಕೆಲವರು ಬೇಗ ತಲುಪ್ತಾರೆ, ಕೆಲವರು ಕೊನೆಯಲ್ಲಿ ತಲುಪ್ತಾರೆ. उनमें धर्म पिताओं का नंबर लगेगा कि नहीं? ಮತ್ತೆ ಅದರಲ್ಲಿ ಧರ್ಮಪಿತರ ನಂಬರ್ ಬರುತ್ತೋ ಇಲ್ವೋ? है, उनका भी नंबर लगेगा। ಇದರಲ್ಲಿ ಧರ್ಮಪಿತರ ನಂಬರ್ ಸಹ ಬರುತ್ತೆ, उनके फॉलोअर्स का भी नंबर लगेगा। ಅವ್ರ ಫಾಲೋವರ್ಸ್ಗಳದ್ದು ಸಹ ನಂಬರ್ ಬರುತ್ತೆ. ऊपर चढ़ने का भी कोई एक ठिकाना होगा ना। ಮೇಲೆ ಹತ್ತೋದಕ್ಕೂ ಸಹ ಯಾವುದಾದ್ರೂ ಒಂದು ಸ್ಥಾನ ಇರುತ್ತೆ ಅಲ್ವಾ? जैसे घोड़ों की रेस होती है ಯಾವ ಥರ ಕುದುರೆದು ರೇಸ್ ಇರುತ್ತೆ, तो कोई पॉइंट होता है निश्चित। ಆವಾಗ ಅದರಲ್ಲಿ ಏನಾದರೂ ಪಾಯಿಂಟ್ ಇರುತ್ತೆ ಅಲ್ವಾ ಕೆಳಗೆ? तो ऐसे ही ये आत्मा रूपी घोड़े हैं। ಅದೇ ರೀತಿ ಇಲ್ಲಿ ಆತ್ಮರೂಪಿ ಕುದುರೆಗಳಾಗಿದ್ದಾರೆ. अश्व रेस हो रही है। ಕುದುರೆಗಳ ರೇಸ್ ನಡೀತಾ ಇದೆ. उस ठिकाने तक पहुंचेंगे ಆ ಸ್ಥಾನದವರೆಗೂ ತಲುಪಿದ್ರೆ और रेस पूरी पूरी हो जाएगी। ಆವಾಗ ಈ ರೇಸ್ ಪೂರ್ತಿ ಆಗೋಗುತ್ತೆ. तो अभी तुम्हारा चढ़ना है, ಮತ್ತೆ ಇವಾಗ ನಿಮಗೆ ಮೇಲೆ ಹತ್ತಬೇಕಾಗಿದೆ. बल शूटिंग होती रहती है। ಬಲ್ಲಿ ಶೂಟಿಂಗ್ ಆಗ್ತಾ ಇರುತ್ತೆ. क्या शूटिंग होती रहती है? ಏನು ಶೂಟಿಂಗ್ ಆಗ್ತಾ ಇರುತ್ತೆ? चढ़ने और उतरने की शूटिंग होती रहती है। हमें उन राहों पर चलना है, यह चढ़ना और गिरना और संभलना है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಮೇಲೆ ಹತ್ತೋದು ಇಳಿಯೋದು ಎರಡರದ್ದು ಶೂಟಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಅಲ್ವಾ, ನಮಗೆ ಆ ದಾರಿಯಲ್ಲಿ ನಡಿಬೇಕು, ಎಲ್ಲಿ ಬೀಳಬೇಕು, ಮತ್ತು ಸಂಭಾಲನೆನೂ ಮಾಡ್ಕೋಬೇಕು ನಮ್ಮನ್ನು ನಾವು. जैसे पहाड़ की ऊंची चोटी पर चढ़ते हैं ಯಾವ ರೀತಿ ಬೆಟ್ಟದಲ್ಲಿ ಮೇಲಿರೋ ತುದಿಯಲ್ಲಿ ಹತ್ತುತ್ತಾರೆ, और तूफान आ जाता है ಮತ್ತೆ ಬಿರುಗಾಳಿ ಬಂದ್ಬಿಡುತ್ತೆ जोर से, ತುಂಬ ಜೋರಾಗಿ. तो क्या चढ़ते रहते हैं? ಅವಾಗೇನು ಬಿರುಗಾಳಿ ಬಂದ್ರೇನೋ ಹತ್ತುತ್ತಾನೆ ಇರ್ತಾರ ಮೇಲೆ. कहीं न कहीं शेल्टर शरण लेनी पड़ती है। ಎಲ್ಲಾದರೂ ಸೆಂಟರ್ ತಗೋಬೇಕಾಗತ್ತೆ, ಶರಣ ತಗೋಬೇಕಾಗತ್ತೆ. इसका मतलब नीचे उतर गए क्या? ಮತ್ತೆ ಅದರ ಅರ್ಥ ಏನಾಯ್ತು? ಕೆಳಗಡೆ ಇಳಿದ್ಬಿಟ್ರಾ? अरे अंदर से तो दृढ़ निश्चय है ना कि हमें ऊपर चढ़ना है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಳಗಡೆಯಿಂದ ಅಂತೂ ದೃಢ ನಿಶ್ಚಯ ಇದೆ ಅಲ್ವಾ, ನಮಗಂತೂ ಮೇಲೆ ಹತ್ತಬೇಕಾಗಿದೆ ಅಂತ. साइकिल पर सवारी सीखने वाला ಯಾವ ರೀತಿ ಸೈಕಲ್ ಮೇಲೆ ಸವಾರಿ ಮಾಡೋನು ಕಲಿಯೋನು सीखना शुरू करता है ಅವನು ಕಲೀಲಿಕ್ಕೆ ಆರಂಭ ಮಾಡ್ತಾನೆ ಸೈಕಲನ್ನು. तो दौड़ता ही चला जाता है या गिरता भी है? ಅವಾಗ ಅವನೇನು ಓಡ್ತಾನೆ ಹೋಗ್ಬಿಡ್ತಾನ ಅಥವಾ ಮಧ್ಯದಲ್ಲಿ ಬೀಳ್ತಾನ? गिरता भी है और झट उठ के खड़ा भी हो जाता है। ಬೀಳ್ತಾರೆ, ಮತ್ತೆ ತಕ್ಷಣ ಎದ್ದು ನಿಂತ್ಕೊಂಡು ಬಿಡ್ತಾನೆ. तो हिम्मते बच्चे ಮದದೆ ಬಾಪ್. ಮತ್ತೆ ಅದಕ್ಕೆ ಹೇಳಲಾಗುತ್ತೆ, ಹಿಮ್ಮತ್ತೆ ಬಚ್ಚೆ ಮದದ್ದೆ ಬಾಪ್, ಅಂದರೆ ನಾವು ಧೈರ್ಯದಿಂದ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ತಂದೆ 100 ಹೆಜ್ಜೆಯ ಸಹಯೋಗ ಕೊಡ್ತಾರೆ ಅಂತ. जो हिम्मतवान बच्चे हैं ಯಾರು ಧೈರ್ಯ ಉಳ್ಳುವಂಥ ಮಕ್ಕಳಾಗಿದ್ದಾರೆ उनका उतरना नहीं कहा जाता। ಅವ್ರು ಇಳಿತಾರೆ ಅಂತ ಹೇಳಲಿಕ್ಕಾಗಲ್ಲ. उतरते तो हैं थोड़े टाइम के लिए, ಅವ್ರು ಇಳಿಯೋದನ್ನ ಇಳಿತಾರೆ ಸ್ವಲ್ಪ ಟೈಮಿಗೋಸ್ಕರ. परंतु अंदर से हिम्मत भरी हुई है तो उतरना नहीं है। ಆದರೆ ಒಳಗಡೆಯಿಂದ ಧೈರ್ಯ ತುಂಬಿಕೊಂಡಿದೆ, ಅದಕ್ಕೆ ಅದು ಇಳಿಯೋದು ಸಹ ಇಳಿಯೋದು ಅಂತ ಹೇಳಲಿಕ್ಕಾಗಲ್ಲ. याद नहीं करते हो तो तुम जैसे पुरुषार्थ में खड़े हो। ನೆನಪು ಮಾಡೋದಿಲ್ಲ ಅಂದರೆ ನೀವು ಒಂದು ಪ್ರಕಾರದಲ್ಲಿ ಪುರುಷಾರ್ಥದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. अगर पुरुषार्थ में खड़े हो गए तुमको याद नहीं आती है, ಒಂದು ವೇಳೆ ನೀವು ಪುರುಷಾರ್ಥದಲ್ಲಿ ನಿಂತುಬಿಟ್ರೆ ನಿಮಗೆ ನೆನಪೇ ಬರೋದಿಲ್ಲ ಅಂದರೆ, याद तुम्हारी ठहर गई ನೆನಪು ನಿಮ್ಮದು ನಿಂತು ಹೋಗ್ಬಿಟ್ರೆ, तो तुम फिर रेस में पीछे पड़ जाओगे। ಮತ್ತು ಆವಾಗ ನೀವು ರೇಸ್ನಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತೀರಾ. जो आत्मा रूपी मन बुद्धि रूपी आत्मा रूपी जो घोड़ा है
ಆತ್ಮರೂಪಿ ಮನ್ಬುದ್ಧಿ ರೂಪಿ ಕುದುರೆ ಏನಿದೆ ಅಲ್ವಾ, वो रेस करना अगर बंद कर देगा, खड़ा हो जाएगा, ಆ ಕುದುರೆ ಒಂದು ವೇಳೆ ರೇಸ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ, ನಿಂತೋಗ್ಬಿಟ್ರೆ, तो रेस में पीछे पड़ जाएगा। ಆವಾಗ ಅದು ಮತ್ತೆ ರೇಸ್ನಲ್ಲಿ ಹಿಂದೆ ಉಳ್ಕೊಂಡ್ಬಿಡುತ್ತೆ. तुम्हारी बुद्धि की यात्रा है। ಇದಾಗಿದೆ ನಿಮ್ಮ ಬುದ್ಧಿಯ ಯಾತ್ರೆ. एम ऑब्जेक्ट है मुक्ति धाम पे जाने का। ನಿಮ್ಮ ಏಮ್ ಆಬ್ಜೆಕ್ಟ್ ಆಗಿದೆ ಮುಕ್ತಿಧಾಮದಲ್ಲಿ ಹೋಗೋದು. क्या हमारी रेस का एम ऑब्जेक्ट कहाँ तक पहुँचेगा? ನಮ್ಮ ರೇಸಿನ ಏಮ್ ಆಬ್ಜೆಕ್ಟ್ ಎಲ್ಲಿವರೆಗೂ ತಲುಪೋದಾಗಿದೆ? इस दुनिया के दुख दर्दों से हमारी आत्मा मुक्त अनुभव करने लगे। ಈ ಪ್ರಪಂಚದ ದುಃಖದಿಂದ ನೋವಿನಿಂದ ನಮ್ಮ ಆತ್ಮ ಮುಕ್ತಿ ಅನುಭವವನ್ನು ಪಡಿಬೇಕು. क्या शरीर में रहे, लेकिन शरीर में रहते रहते ಏನಂತ ಹೇಳಿದ್ರು, ಶರೀರದಲ್ಲೇನೋ ಇರಬೇಕು, ಆದರೆ ಶರೀರದಲ್ಲಿ ಇರ್ತೇನೂ ಸಹ जैसे सुप्रीम सोल इस शरीर में प्रवेश करता है, ಯಾವ ರೀತಿ ಸುಪ್ರೀಂ ಸೋಲ್ ಈ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ, वो दुख दर्दों से परे की स्टेज में है। ಅವ್ರ ದುಃಖದಿಂದ ನೋವಿನಿಂದ ಪರೆ ಇರುವಂಥ ಸ್ಟೇಜ್ನಲ್ಲಿ ಇರ್ತಾರೆ. न उसके ऊपर दुख का असर होता है, न सुख का असर होता है। ಅವ್ರ ಮೇಲೆ ದುಃಖದ ಪ್ರಭಾವನೂ ಬೀಳಲ್ಲ, ದುಃಖದ ಪ್ರಭಾವನೂ ಬೀಳಲ್ಲ. सुख दुख से परे की स्टेज में रहता है। ऐसे हम आत्माओं की भी ऐसी स्टेज बनी। ಮತ್ತು ಅವರು ಸುಖ ದುಃಖಕ್ಕಿಂತ ಪರೆ ಇರುವಂಥ ಸ್ಟೇಜ್ನಲ್ಲಿ ಇರ್ತಾರೆ. ಅದೇ ಥರ ನಮಗೂ ಸಹ ಸುಖ ದುಃಖದಿಂದ ಪರೆ ಇರುವಂಥ ಸ್ಟೇಜ್ನಲ್ಲಿ ಇರಬೇಕಾಗಿದೆ. कि न हम किसी को दुख दें और न किसी का दुख धारण करें। ಅಂದರೆ ನಾವು ಯಾರಿಗೂ ದುಃಖನೂ ಕೊಡಬಾರ್ದು ಮತ್ತು ಬೇರೆಯವರ ದುಃಖವನ್ನು ನಾವು ಧಾರಣೆನೂ ಮಾಡ್ಕೋಬಾರ್ದು. हमको कोई दुख देता है, उल्टा पलटा बोलता है, ನಮ್ಗೆ ಯಾರಾದರೂ ದುಃಖ ಕೊಡ್ತಾರೆ, ಯಾರಾದರೂ ನಮಗೇನಾದರೂ ಉಲ್ಟಾ ಪುಲ್ಟಾ ಹೇಳ್ತಾರೆ, तो उसकी बात से हमारे ऊपर प्रभाव न पड़ जाए। ಮತ್ತು ಅವ್ರ ಮಾತಿನಿಂದ ನಮ್ಮ ಮೇಲೆ ಏನು ಪ್ರಭಾವ ಬೀಳಬಾರ್ದು. दूसरे का दिया हुआ दुख हम ग्रहण न करें, ಬೇರೆಯವ್ರು ಕೊಟ್ಟಿರುವಂಥ ದುಃಖವನ್ನು ನಾವು ಗ್ರಹಣೆ ಮಾಡ್ಕೋಬಾರ್ದು. ऐसी स्टेज बन जाए। ಆ ರೀತಿ ಸ್ಟೇಜ್ ಆಗಬೇಕು. तो सुख देना है, सुख लेना है, ये तो ठीक, ಮತ್ತು ಸುಖ ಕೊಡಬೇಕು, ಸುಖ ತಗೋಬೇಕು, ಇದಂತೂ ಸರಿಯಾಗಿದೆ. लेकिन सुख से भी प्रभावित नहीं होना और दुख से भी प्रभावित होना। ಆದರೆ ಆ ಸುಖದಿಂದನೂ ಪ್ರಭಾವಿತರಾಗಬಾರ್ದು ಮತ್ತು ದುಃಖದಿಂದನೂ ಪ್ರಭಾವಿತರಾಗಬಾರ್ದು. बाप कहते हैं सिर्फ मुझे याद करो। ತಂದೆ ಹೇಳ್ತಾರೆ, ಕೇವಲ ನನ್ನನ್ನು ನೆನ್ಪು ಮಾಡಿ. और कोई को याद करते रहेंगे ಬೇರೆ ಯಾರನ್ನಾದ್ರೂ ನೆನ್ಪು ಮಾಡ್ತಾ ಇದ್ರೆ तो नंबर पीछे हो जाएगा या आगे जाएगा? ಮತ್ತೆ ನಂಬರ್ ಹಿಂದೆ ಉಳ್ಕೊಂಡ್ಬಿಡುತ್ತಾ ಅಥವಾ ಮುಂದೆ ಹೋಗುತ್ತಾ? पीछे हो जाएगा। अबला बनते जाएंगे। ಅಬಲ ಆಗ್ತಾ ಹೋಗ್ತಾರೆ. मन बुद्धि रूपी जो घोड़ा है ಮನ್ಬುದ್ಧಿ ರೂಪಿ ಕುದುರೆ ಏನಿದೆ, वो दौड़ में पीछे रह जाएगा। ಅದು ಓಡೋ ಆಟದಲ್ಲಿ ಹಿಂದೆ ಉಳ್ಕೊಂಡ್ಬಿಡುತ್ತೆ. इसलिए क्या कहते हैं, ಅದಕ್ಕೋಸ್ಕರ ಏನಂತ ಹೇಳ್ತಾರೆ, इसको याद करो, ಯಾರನ್ನ ನೆನ್ಪು ಮಾಡಬೇಕು? मामेकम याद करो। ಮಾಮೇಕಂ ನೆನ್ಪು ಮಾಡಬೇಕು. बलहीन घोड़ा होगा ಒಂದು ವೇಳೆ ಶಕ್ತಿಹೀನ ಆಗಿರುವಂಥ ಕುದುರೆ ಆಗಿದ್ರೆ तो दौड़ में आगे जाएगा या पीछे जाएगा? ಮತ್ತೆ ಅದು ಓಡುವಂಥ ಆಟದಲ್ಲಿ ಹಿಂದೆ ಹೋಗುತ್ತಾ, ಮನೆ ಹಿಂದೆನೇ ಉಳ್ಕೊಳ್ಳುತ್ತಾ, ಮುಂದೆ ಹೋಗುತ್ತಾ? ಹಿಂದೆನೇ ಉಳ್ಕೊಳ್ಳುತ್ತೆ. पीछे जाएगा। ये घोड़ों की दौड़ हो रही है। ಇದು ಸಹ ಕುದುರೆಯ ಒಂದು ರೇಸ್ ನಡೀತಾ ಇದೆ. अपवित्र दुनिया का संग किया, ಒಂದು ವೇಳೆ ಅಪವಿತ್ರ ಪ್ರಪಂಚದ ಸಂಘವನ್ನ ಮಾಡಿದ್ರೆ, रंग लगाया, ಬಣ್ಣವನ್ನ ಹಚ್ಕೊಂಡ್ರೆ तो पवित्र बनने की दौड़ में पीछे रह जाएंगे। ಮತ್ತೆ ಪವಿತ್ರ ಆಗುವಂತ ಆಟದಲ್ಲಿ ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ. पवित्र दुनिया परम धाम बाप के घर में बाद में पहुंचेंगे। ಪವಿತ್ರ ಪ್ರಪಂಚ ಏನಿದೆ, ಪರಮಧಾಮ ತಂದೆ ಪ್ರಪಂಚ, ಅದರಲ್ಲಿ ನಾವು ಲೇಟಾಗಿ ತಲುಪ್ತೀವಿ. तो बाद में नई दुनिया में आवेंगे। ಅವಾಗ ಮತ್ತೆ ಆಮೇಲೆ ಹೊಸ ಪ್ರಪಂಚದಲ್ಲಿ ಬರ್ತಾರೆ. फिर रिजल्ट क्या होगा? ಮತ್ತೆ ಅದರ ರಿಸಲ್ಟ್ ಏನಾಗುತ್ತೆ? जन्म कम होंगे या ज्यादा होंगे? ಜನ್ಮ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? कम जन्म होंगे। ಕಡಿಮೆ ಜನ್ಮಗಳಾಗುತ್ತೆ. दूसरे धर्म में भी कन्वर्ट हो सकते हैं। ಬೇರೆ ಧರ್ಮದಲ್ಲೂ ಸಹ ಕನ್ವರ್ಟ್ ಆಗ್ಬೋದಾಗಿದೆ. जिसके लिए गाया हुआ है, ಅದಕ್ಕೋಸ್ಕರ ಗಾಯನೇನೂ ಸಹ ಇದೆ.
स्वधर्मे निधनम श्रेय परधर्मो भयावह. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. लापरवाही करते करते अगर दूसरे धर्म में चले गए ಒಂದು ವೇಳೆ ಕೇರ್ಲೆಸ್ ಮಾಡ್ತಾ ಮಾಡ್ತಾ ಬೇರೆ ಧರ್ಮದಲ್ಲಿ ಹೋಗ್ಬಿಟ್ರೆ तो बहुत दुख झेलना पड़ता है. ಮತ್ತೆ ತುಂಬ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಓಂ ಶಾಂತಿ.